ವೆಲ್ಕಮ್ ಟು RPV ಚಾನಲ್. ನಾನಿವತ್ತು ಆಲೂಗಡ್ಡೆಯಿಂದ ಚಿಪ್ಸ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆಲೂಗಡ್ಡೆಯಿಂದ ಚಿಪ್ಸ್ ಮಾಡೋದಕ್ಕೆ ಮೊದಲು ಆಲೂಗಡ್ಡೆ, ನಾನಿಲ್ಲಿ 3 ಆಲೂಗಡ್ಡೆನ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಉಪ್ಪು, ಖಾರದ ಪುಡಿ, ಮುಖ್ಯವಾಗಿ ಸ್ಲೈಸ್ ಮಾಡೋದಕ್ಕೆ ಇದು ಬೇಕಾಗುತ್ತೆ. ಅದರಿಂದ ನಾನು ಸ್ಲೈಸರ್ ತೊಗೊಂಡಿದ್ದೀನಿ. ನಾವು ಕೈಯಲ್ಲೇ ಕಟ್ ಮಾಡ್ತೀವಿ ಅಂದರೆ ಅದು ಅಷ್ಟು ನೀಟಾಗಿ ಬರಲ್ಲ, ಹಾಗಾಗಿ ನಾನು ಸ್ಲೈಸರಿನ ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಎಣ್ಣೆ, ನಾನಿಲ್ಲಿ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ತೀನಿ. ಎಣ್ಣೆ ಬಿಸಿಯಾಗಿದೆ. ಇಲ್ಲಿ ಎಣ್ಣೆ ಬಿಸಿಯಾಗಿರೋದ್ರಿಂದ ನಾನು ಪೀಲರಿಂದ ಆಲೂಗೆಡ್ಡೆನ ಪೀಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಇದರೊಳಗೇ ಸ್ಲೈಸ್ ಮಾಡಿ ಹಾಕಿದ್ದೀನಿ, ಸಪ್ರೇಟ್ ಸ್ಲೈಸ್ ಮಾಡಿಲ್ಲ. ಇದನ್ನು ತಿರುಗಿಸಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ. ಇವಾಗ ಚಿಪ್ಸು ಬೆಂದಿದೆ ನೋಡಿ, ಹೇಗೆ ಸೌಂಡ್ ಬರ್ತಾ ಇದೆ. ಇವಾಗ ಚಿಪ್ಸು ಕರ್ದಾಗಿದೆ. ಇದು ಹೊರಗಡೆ ತರೋ ಚಿಪ್ಸ್ಗಿಂತ ಎಷ್ಟು ಬೆಸ್ಟ್ ಇದೆ ಅಂದರೆ, ಇದು ನೋಡಿ ಎಣ್ಣೆ ಎಷ್ಟು ಕಡಿಮೆ, ಎಣ್ಣೆನೇ ಇಲ್ಲ ಇದರಲ್ಲಿ, ಅಷ್ಟು ಎಣ್ಣೆ ಕಡಿಮೆ ಇದೆ. ನಾವು ಹೊರಗಡೆಯಿಂದ ತಂದರೆ ಅದರಲ್ಲಿ ಎಷ್ಟು ಎಣ್ಣೆ ಎಲ್ಲ ಇರುತ್ತೆ, ಮತ್ತು ಅವ್ರು ಯಾವ ಥರ ಎಣ್ಣೆನಲ್ಲಿ ಮಾಡಿರ್ತಾರೋ. ಸೊ ಅದ್ರ ಬದಲು ಮನೆಯಲ್ಲೇ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಈ ಚಿಪ್ಸಿಗೆ ಇವಾಗ ಉಪ್ಪು, ಖಾರದ ಪುಡಿ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಹಾಕಿ ಕ್ರಿಸ್ಪಿ ಆಗಿರೋ ಚಿಪ್ಸು ರೆಡಿಯಾಗಿದೆ. ಇದನ್ನೆಲ್ಲ ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.